ಸರ್ಕಾರಕ್ಕೆ ನಾನು ಹೇಳ್ತಕ್ಕಂಥದ್ದು ರಾಜಕಾರಣ ಬೇರೆ. ಇವತ್ತು ಇಷ್ಟೊಂದು ಅರ್ಜಿಗಳನ್ನು ನೋಡಿದಾಗ ಬಹುಶಃ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರು, ಹಲವಾರು ಮಂತ್ರಿಗಳು ಸಹ ಇಲ್ಲಿ ಚುನಾವಣೆಗಿಂತ ಮುಂಚೆ ಬಂದು ಜನತಾ ದರ್ಶನ ಮಾಡಿದಂಥದ್ದು ಬಹುಶಃ ಇನ್ನೂ ನನ್ನ ನೆನಪಿನಲ್ಲಿದೆ. ಮುಖ್ಯಮಂತ್ರಿಗಳೇ ಬಂದು ಜನತಾ ದರ್ಶನವನ್ನು ಇಲ್ಲಿ ಏರ್ಪಾಡು ಮಾಡಿದರು ಚುನಾವಣೆಗಿಂತ ಮುಂಚೆ. ಇವತ್ತು ಆ ಜನತಾ ದರ್ಶನದಲ್ಲಿ ಎಷ್ಟರ ಮಟ್ಟಿಗೆ ಇಲ್ಲಿಯ ಒಂದು ಸಮಸ್ಯೆಗಳಿಗೆ ಪರಿಹಾರ ದೊರಕಿದೆ ಅನ್ನೋದು ಇವತ್ತಿನ ಜನತಾ ದರ್ಶನದಲ್ಲಿ ನನ್ನ ಮುಂದೆ ಪ್ರತ್ಯಕ್ಷವಾದಂಥ ದರ್ಶನ ಆಗಿದೆ ನನಗೆ. ಅದು ಅಷ್ಟೆಲ್ಲ ಮಾಡೋ ಇಷ್ಟು ಸಮಸ್ಯೆಗಳಿರ್ತಕ್ಕಂಥದ್ದೇನಿದೆ. ಅದರಿಂದ ನಾನು ಸರ್ಕಾರಕ್ಕೆ ಕೇಳೋದು, ಇನ್ನು ಮುಂದಕ್ಕಾದರೂ 1 ವರ್ಷ ಆಗೋಯ್ತು, ಗ್ರೇಸಿಂಗ್ ಪೀರಿಯಡ್ ಮುಗಿದೋಗಿದೆ, ಲೋಕಸಭೆ ಚುನಾವಣೆನೂ ಮುಗಿದೋಗಿದೆ. ಇನ್ನು ಪ್ರತಿನಿತ್ಯ ಮಾಧ್ಯಮಗಳಲ್ಲಂತೂ ಅಭಿವೃದ್ಧಿಯ ಬಗ್ಗೆ ಯಾವುದೇ ರೀತಿ ಚರ್ಚೆಗಳಿಲ್ಲ. ಯಾವುದೋ ಕೆಲವು ವೈಯಕ್ತಿಕವಾದಂಥ ವಿಷಯಗಳು ಇವತ್ತು ಮಾಧ್ಯಮಗಳಲ್ಲಿ ಕಾಣ್ತಾ ಇದ್ದೇವೆ. ಸರ್ಕಾರದ ತನಿಖೆ ಅಂತ ಹೇಳಿ ಇವತ್ತು ಆ ತನಿಖೆಯ ಒಂದು ಉರುಳು ಇವತ್ತು ಸರ್ಕಾರದ ಮೇಲೇ ಮುಂದಿನ ದಿನಗಳು ಬೀಳ್ತಕ್ಕಂಥ ವಾತಾವರಣ ಇದೆ. ಮುಖ್ಯಮಂತ್ರಿಗಳಿಗೆ ಸುತ್ತಾಕತಕ್ಕಂಥ ಒಂದು ವಾತಾವರಣವೂ ಇದೆ. ಅದಕ್ಕೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ನಾಯಕರುಗಳೇ ಎಷ್ಟರ ಮಟ್ಟಿಗೆ ಹಿಂದುಗಡೆಯಿಂದ ಅದಕ್ಕೆ ಪ್ರೇರೇಪಣೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಭಾಗ. ಇನ್ನೂ ಎಷ್ಟು ದಿನ ಈ ರೀತಿ ನೀವು ಹೋಗ್ತೀರಿ? ಒಂದು ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಹಗರಣ, 97 ಕೋಟಿ ಹಣವನ್ನು ಹಣಕಾಸು ಇಲಾಖೆಯಿಂದಲೇ ಅವರ ಗಮನಕ್ಕೆ ಬಂದೇ ಹಣ ಕೊಟ್ಟಿದ್ದೀರಿ. ಯಾವುದೋ ಒಂದು ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ಇನ್ನು ನಿಮ್ಮ ನಗರಾಭಿವೃದ್ಧಿ ಇಲಾಖೆಗೆ ಹೋದರೆ ಮೊನ್ನೆ ದಿನ ಅಲ್ಲಿಯ ಒಂದು ಕರ್ನಾಟಕ ನೀರು ಸರಬರಾಜು ಮಂಡಳಿ ಅಧ್ಯಕ್ಷರು ವಿನಯ್ ಕುಲಕರ್ಣಿ ಶಾಸಕರು, ಅವರ ಇಲಾಖೆಯ ಮಂತ್ರಿಗಳ ಬಗ್ಗೆ ಯಾವ್ಯಾವ ಪದ ಬಳಕೆ ಮಾಡಿದ್ದಾರೆ, ಆ ಇಲಾಖೆಯಲ್ಲಿ ನಡೀತಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಆ ಪಕ್ಷದ ಶಾಸಕರೇ ಇವತ್ತು ಹೇಳಿದ್ದಾರೆ, ಸಾಕ್ಷಿ ಸಮೇತ ಇಡ್ತೀನಿ ಅಂತ ಹೇಳಿ. ಈ ರೀತಿಯ ಅಧಿಕಾರವನ್ನು ಎಷ್ಟು ದಿನ ನಡೆಸ್ತೀರಿ? ಈಗ ಅದು ಬೇರೆ, ಮಂಡ್ಯದಲ್ಲಿ ಬೇರೆ ಅದೇನೋ 50% ಹೊರಟಿದೆ, ಮೈಸೂರು 50, ಅದು ಸಾರಿ ಮೂಡಾದಲ್ಲಿ ಮೈಸೂರು ನಗರದ್ದು 50-50 ಹಂಚಿಕೆ ನಡೀತಾ ಇದೆಯಲ್ಲ, ಇದೆಲ್ಲ ಎಲ್ಲಿಗೆ ಹೋಗ್ತದೆ ಇದು? ನಾನು ಈಗಲೂ ಈ ಸರ್ಕಾರಕ್ಕೆ ಕೇಳ್ತಕ್ಕಂಥದ್ದು, ಅಧಿಕಾರ ಜನ ಕೊಟ್ಟಿದ್ದಾರೆ, ಇದು ಶಾಶ್ವತ ಅಂತಕ್ಕಂಥದ್ದು ನಿಮ್ಮ ತಲೆಯಲ್ಲಿದ್ದು ಭ್ರಮೆ ಇದ್ದರೆ ಜನ ನಿಮ್ಮ ವಿರುದ್ಧ ತಿರುಗಿ ಬೀಳೋದಕ್ಕಿಂತ ಮುಂಚೆ ಎಚ್ಚೆತ್ತುಗಳಿಗೆ